ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬೆಸ್ಕಾಮ್ದು ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ದಾರೆ. ಈ ಮೆಡಿಕಲ್ ಲಿಸ್ಟಲ್ಲಿ ಯಾರೇ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಯಾರೇ ಸೆಲೆಕ್ಟ್ ಆಗಿಲ್ಲ ಅಂತ ನೋಡೋಣ. ಇದು ಓನ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಮಾತ್ರ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಯಾರೇ ಸೆಲೆಕ್ಟ್ ಆಗಿ ನೋಡೋಣ. ನಂತರ ಎಸ್ಕಾಮ್ದು ಯಾವಾಗ ಬಿಡ್ತಾರೆ, ಮೆಸ್ಕಾಮ್ದು ಯಾವಾಗ ಬಿಡ್ತಾರೆ ಅಂತೇಳಿ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀವಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಮೊದಲಿಗೆ ವಿಷಯ ನೋಡೋದಾದರೆ, ಬೇವ್ಕಮ್ ಅಂತಂದರೆ ಬೆಸ್ಕಾಮ್ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಯ ನೇಮಕಾತಿ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸುವ ಬಗ್ಗೆ ಅಂತ ವಿಷಯ ಕೊಟ್ಟಿದ್ದಾರೆ. ನಂತರ ನಿಗಮದ ದಿನಾಂಕ 14/2024 ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 9/6/2025ರಿಂದ 12/6/2025 ರಾಜ್ಯಾದ್ಯಂತ ನಡೆಸಲಾದ ಸಹನಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣದೋಷ ಅಂಗವೈಕಲ್ಯ ಹೊಂದಿರುವಂತಹ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆಯ ಷರತ್ತುಗಳನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ತಪಾಸಣೆಗೆ ಒಳಪಟ್ಟಿರುತ್ತದೆ. ಅಂತಂದರೆ 14/10/2024 ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಬೆಸ್ಕಾಮ್ನಲ್ಲಿ 9/6/2025ರಿಂದ 12/6/2025 ಒಂದು ಫಿಸಿಕಲ್ ನಡೀತು. ಆ ಫಿಸಿಕಲಲ್ಲಿ ಮೆಡಿಕಲಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ನಾನೀಗ ಸ್ಕ್ರೋಲ್ ಮಾಡ್ತೀನಿ, ನಿಮ್ಮ ನೇಮ್ ಇದ್ರೆ ನೋಡ್ಕೋಬೋದು ವಿತ್ ಫಾದರ್ ನೇಮು. 7 ಜನ ಸೆಲೆಕ್ಟ್ ಆಗಿದ್ದಾರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ವೃಂದದಿಂದ. ನೋಡ್ತಾ ಇರ್ಬೋದು ಇಲ್ಲಿ, ಇವರು 7 ಜನ. ಅವರು 28/7/2025 ಈ ಒಂದು ಮೆಡಿಕಲ್ ಚೆಕಪ್ ಹೋಗಬೇಕು. ನೋಡ್ತಾ ಇರ್ಬೋದು ಇಲ್ಲಿ, ನಾವು ತೋರಿಸ್ತಾ ಇದ್ದೀನಿ ನಿಮಗೆ ಡೇಟು. ಈ ಒಂದು ಡೇಟಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕು ಈ 7 ಜನ ಅಭ್ಯರ್ಥಿಗಳು. ನಂತರ ಮಿಕ್ಕುಳಿದ ವೃಂದದ ಅಭ್ಯರ್ಥಿಗಳು ಅಂತಂದರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಇರ್ಬೋದು 28/7/2025 ಇವರು ಕೂಡ ಹೋಗಿ ಮೆಡಿಕಲ್ನ ಚೆಕಪ್ ಮಾಡಿಸ್ಕೋಬೇಕು. ಎಲ್ಲಿ ಅಂತ ಲಾಸ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ಹೇಳ್ತೀನಿ ವಿತ್ ಡೇಟ್ 28/7/2025. ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ನೇಮ್ಗಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, ವಿತ್ ಫಾದರ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ. 1ರಿಂದ 23 ಗಂಟೆ, ಅದು 7 ಜನ 23 ಜನ ಟೋಟಲ್. ಇಷ್ಟು ಜನ ಹೋಗ್ಬೇಕು ನಿಮಗೆ 28ನೇ ತಾರೀಕೆ. ನಂತರ 29ನೇ ತಾರೀಕು ನೋಡ್ತಾ ಇರ್ಬೋದು ಇಲ್ಲಿ 24 ರೋಲ್ ನಂಬರ್ ಇದೆ ಸ್ಟಾರ್ಟ್ ಆಗುತ್ತೆ. ಇದು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡಿ ನೀವು. ಇಷ್ಟು ಜನ ಮೆಡಿಕಲ್ ಚೆಕಪ್ ಮಾಡಿಸ್ಕೊಬನ್ನಿ ಹೋಗಿ. ಮೋಸ್ಟ್ಲಿ ಇದು ಬೆಂಗಳೂರಲ್ಲಿ ಬೀಳ್ಬೋದು ಅನಿಸುತ್ತೆ, ಬೆಂಗಳೂರಲ್ಲೇ ಚೆಕಪ್ ಮಾಡಿಸ್ಕೊಬನ್ನಿ. ನಂತರ 30/7/2025 ತಾರೀಕಿನಲ್ಲಿ ಬಿದ್ದಿದೆ. ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ, ನಿಮ್ಮ ನೇಮನ್ನು ನೋಡ್ಕೊಳ್ಳಿ. ಇದರಲ್ಲಿ ಇದ್ದರೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಮೆಡಿಕಲ್ನ. ನಂತರ 30/7/2025 ನಡೆಯುವಂಥ ಮೆಡಿಕಲ್ಗೆ ಒಂದು ಲೀಸ್ಟ್ ಬಿಟ್ಟಿದ್ದಾರೆ ನೋಡಿ. ನಾನು ಇಲ್ಲಿ ಸ್ಕ್ರೋಲ್ ಮಾಡ್ತಿದ್ದೀನಿ, ನಿಮ್ಮ ನೇಮ್ ಇದ್ದರೆ ನೋಡ್ಕೋಬೋದು ನೀವು ಇಲ್ಲಿ. ನೆಕ್ಸ್ಟು 1/8/2025 ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳು ಅವತ್ತು ದಿನ ಹೋಗಿ ನೀವು ಮೆಡಿಕಲ್ನ ಚೆಕಪ್ ಮಾಡಿಸ್ಬೇಕು. ನಿಮ್ಮ ನೇಮ್ ಇದ್ರೆ ನೋಡ್ಕೋ ಇದರಲ್ಲಿ. ನಂತರ 2/8/2025 ನಡೆಯುವಂಥ ಮೆಡಿಕಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ 2ನೇ ತಾರೀಕು. ನಾನು ಸ್ಕ್ರೋಲ್ ಮಾಡ್ತಿದ್ದೀನಿ, ಇವ್ರ ಲೀಸ್ಟಲ್ಲಿ ಹೆಸರಿದ್ದರು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಒಟ್ಟು 158 ಜನ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್ಸ್, ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಗಳು. ನಂತರ ಕೆಳಗಡೆ ಕೊಟ್ಟಿದ್ದಾರೆ ಅಂತಂತಂದರೆ, ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಪೂರ್ವಾಹ್ನ 8ಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ, KR ಮಾರ್ಕೆಟ್, ಬೆಂಗಳೂರು 560002 ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ತಮ್ಮ ಸ್ವಂತ ಜವಾಬ್ದಾರಿ ಹಾಗೂ ಸಾರಿಗೆ ವೆಚ್ಚದಲ್ಲಿ ಹಾಜರಾಗುವಂತೆ ತಿಳಿಸಲಾಗಿದೆ. ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಆಧಾರ್ ಕಾರ್ಡ್, 4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಈ ಹಿಂದೆ ಪಡೆದಿರುವ ಚಿಕಿತ್ಸೆಯ ವರದಿ, ಬೇರೆ ಆಡಿಯೋಗ್ರಾಫ್ ವರದಿ, ಅಂಗವಿಕಲ ಸಂಬಂಧಿಸಿದಂತೆ ಇಂದಿನ ವೈದ್ಯಕೀಯ ದಾಖಲಾತಿಗಳು, ಅಂಗವಿಕಲತೆಯ ಪ್ರಮಾಣ ಪತ್ರ ಇತ್ಯಾದಿಗಳು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು. ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅಂತಂದರೆ ಇಲ್ಲಿ ಎಲ್ಲಪ್ಪ ಮೆಡಿಕಲ್ ಚೆಕಪ್ ನಡೀತು ಅಂತಂದರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಯುತ್ತೆ ನಿಮ್ಮ ಚೆಕಪ್ಪು. ಏನು ತಗೋಬೇಕು ಅಂತಂದರೆ ಆಧಾರ್ ಕಾರ್ಡ್ ತೊಗೋಬೇಕು,
4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ತಗೊಂಡು ಹೋಗ್ಬೇಕು ನೀವು ಜೊತೆಲಿ. ನೀವು ಕೊಟ್ಟಿದ್ದಾರೆ ನೋಡಿರಿ, ಮೂಲ ಆಧಾರ್ ಕಾರ್ಡ್, 4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂತಂದರೆ ಹಿಂದೆ ಪಡೆದಿರೋ ಚಿಕಿತ್ಸೆಯ ವರದಿ ತಗೋಬೇಕು. ಆಡಿಯೋಗ್ರಾಮ್ ವರದಿ ಅಂತ ಬರುತ್ತೆ, ಅದು ತಗೋಬೇಕು. ಅಂಗವಿಕಲತೆಗೆ ಸಂಬಂಧಿಸಿದಂತೆ ಒಂದು ವೈದ್ಯಕೀಯ ದಾಖಲಾತಿ ಪತ್ರ ತಗೋಬೇಕು ಅಂತ ಹೇಳಿದ್ದಾರೆ. ನೀವು ಸ್ವಂತ ಖರ್ಚಿನಲ್ಲಿ ಹೋಗ್ಬೇಕು ಅಂತ ಕೂಡ ಹೇಳಿದ್ದಾರೆ. ಮುಂದೆ ಎಸ್ಕಾಮ್ ಕೂಡ ಇನ್ನೊಂದು ವಾರದಲ್ಲಿ ಬಿಡ್ಬೋದು ಅಂತ ಒಂದು ಮಾಹಿತಿ ಇದೆ. ಹಾಗೂ ಮೆಸ್ಕಾಮ್ ಕೂಡ ಇನ್ನೊಂದು 3 ಡೇಸ್ ಅಥವಾ 4 ಡೇಸಲ್ಲಿ ಬಿಡ್ಬೋದು ಅಂತ ಒಂದು ಮಾಹಿತಿ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.